ಸಬ್ಜೆಕ್ಟ್ ಅವ್ರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಕ್ಲಾಸಲ್ಲಿ, ಅಥವಾ ಏನೋ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ತುಂಬಾ ಚಾಲೆಂಜ್ ಆಗ್ತಾ ಇದೆ ಆ ಸಬ್ಜೆಕ್ಟ್ ಮೇಲೆ. ಒಂದ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತಂದ್ರೂ ಇಟ್ಕೊಳ್ಳಿ, ಎಲ್ಲ ಅಂತಲ್ಲ, ಯಾವ್ದಾದ್ರು ಒಂದ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆದ್ರೂ ಪರವಾಗಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು? ಸ್ಕೂಲ್ ಅವರ್ಸ್ ವೇಸ್ಟ್ ಆದಂಗೆ ಅಲ್ಲ ಅವ್ರಿಗೆ. ಯು ನೋ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್? ಯೋರ್ ರೊಟೀನ್. ನೀವು ಸ್ಟೂಡೆಂಟ್ ಲೈಫ್ ಅಲ್ಲಿ ನಿಮ್ ರೊಟೀನ್ ಹೆಂಗಿರುತ್ತಲ್ಲ, ಅದು ನಿಮ್ಮ ಭವಿಷ್ಯವನ್ನ ಡಿಸೈಡ್ ಮಾಡುತ್ತೆ. ಸೊ ಯಾವುದೇ ಎಕ್ಸಾಮ್ ಇರ್ಲಿ, ಯಾವುದೇ ಗ್ರೇಡ್ ಇರ್ಲಿ, ನಿಮ್ಮ ರೊಟೀನ್ ನಿಮ್ಮನ್ನ ಚೇಂಜ್ ಮಾಡುತ್ತೆ. ಇಟ್ ಈಸ್ ಅ ಟ್ರಾನ್ಸ್ಫಾರ್ಮೇಶನ್ ದಟ್ ಯು ಕ್ಯಾನ್ ಬ್ರಿಂಗ್ ಇನ್ ಯೋರ್ ಲೈಫ್. ಸೊ ಇದೇ ತರ ನಮ್ಮ ಟಾಪರ್ ಗಾನ್ವಿಯ ರೊಟೀನ್ ಹೆಂಗಿತ್ತು ಅಂತ ನಾವು ಕೇಳ್ಕೊಳ್ಳಿ. ಯಾಕಂದ್ರೆ ಈ ರೊಟೀನ್ ನ ನೀನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸ್ಕೋರ್ ಮಾಡ್ಲಿಕ್ಕೆ ವಾಟ್ ಡು ಯು ನೀಡ್ ಅಂತ, ರೈಟ್? ಇದೇ ಚಾನ್ಸ್ ನಿಮ್ಗೆ ರೊಟೀನ್ ಕರೆಕ್ಷನ್ ಮಾಡ್ಕೊಳ್ಳೋಕೆ. ಕೊನೆವರೆಗೂ ಈ ವಿಡಿಯೋನ ನೋಡ್ತಾ ಇರಿ. ಗಾನ್ವಿ, ಪ್ಲೀಸ್ ಕಮ್ ಅಂಡ್ ಶೇರ್ ಯುವರ್ ರೊಟೀನ್ ವಿತ್ ಅಸ್. ಸೊ ಏನಿತ್ತು ರೊಟೀನ್ ಎಂದು ಸ್ಟಾರ್ಟಿಂಗ್ ಇಂದ, ಲೈಕ್ ಫ್ರಮ್ ದ ಬಿಗಿನಿಂಗ್ ಆನ್ವರ್ಡ್ಸ್ ಯಾವ ತರ ರೊಟೀನ್ ಇತ್ತು, ಏನೇನ್ ಮಾಡ್ತಾ ಇದ್ದೆ, ಸ್ಕೂಲ್ ಟೈಮು, ನಿನ್ನ ಫ್ರೀ ಟೈಮು, ನಿನ್ನ ಬ್ರೇಕ್, ನಿನ್ನ ಹಾಬೀಸ್, ಇನ್ಕ್ಲೂಡ್ ಎವ್ರಿಥಿಂಗ್. ಅಂಡ್ ಆಲ್ಸೋ ಇನ್ಕ್ಲೂಡ್ ದ ಪೋರ್ಷನ್ ಇನ್ ಎಕ್ಸಾಮ್ ಟೈಮಲ್ಲಿ ಏನ್ ಮಾಡ್ತಿದೆ ಅಂತ ಕೂಡ ನಿಮ್ಮ ಜೂನಿಯರ್ಸ್ಗೆ ಹೇಳಪ್ಪ. ಹೆಂಗ್ ಹೇಳ್ಬೇಕು ಗೊತ್ತಾ? ಅವ್ರದ್ನ ಮಾಡ್ಲೇಬೇಕು, ಆ ತರ ಹೇಳ್ಬೇಕು ಇವಾಗ. ಚಲೋ ಮ್ಯಾಮ್, ನಾನು ಎದೊಳ್ತಿರೋದು 4 ಇಲ್ಲ 5 ಎದೊಳ್ತಿದ್ದೆ ಮ್ಯಾಮ್. ಬಿಕಾಸ್ ಸೈಕಲಾಜಿಕಲಿ ದೇ ಸೇ ಇಫ್ ವಿ ಸ್ಟಡಿ ಇನ್ ದ ಬಿಟ್ವೀನ್ 4 and 5 or from 3 to 5, the thing it will go to brain. It will remember for a long time. So memory improve ಆಗುತ್ತೆ. So wake up early. The first point is waking up early, right? Okay. Wake up early and study. ಸುಮ್ನೆ ಕೂತ್ಕೊಂಡು ಮತ್ತೆ ಫೋನ್ ತಿರುಗಿಸೋದಲ್ಲ. ಈ ಕ್ವೆಶನ್ ಬಂತು, ಫೋನ್ ತಿರ್ಗ್ಸೋದಲ್ಲ ಅಂತ ಹೇಳ್ತೀನಿ. ಫೋನ್ ಯೂಸ್ ಮಾಡ್ತಿದ್ಯಾ ನೀನು? ಫೋನ್ ಯೂಸ್ ಮಾಡ್ತಿರ್ಲಿಲ್ಲ ಮ್ಯಾಮ್. ಅಂದ್ರೆ ಬೆಳಗ್ಗೆ ಯೂಸ್ ಮಾಡ್ತಿರ್ಲಿಲ್ಲ, ಸ್ಕೂಲಿಂದ ಬಂದಾದ್ಮೇಲೆ ಸ್ವಲ್ಪ ಏನಾರ ನೋಟ್ಸ್ ಇದ್ರೆ ಏನಾರ ಬೇಕಿದ್ರೆ ಯೂಸ್ ಮಾಡ್ತಿದ್ದೆ ಅಷ್ಟೇ. ಮತ್ತೆ ಇನ್ಸ್ಟಾಗ್ರಾಮು, ಚಾಟಿಂಗ್ ಇಲ್ಲ ಮ್ಯಾಮ್. ಫ್ರೆಂಡ್ಸ್ ಜೊತೆ ಚಾಟಿಂಗ್ ಎಲ್ಲ, ಗೇಮ್ಸು, ಸಾಂಗ್ಸು, ಮೂವೀಸು? ಸಾಂಗ್ಸ್ ಕೇಳ್ತಿದ್ದೆ ಮ್ಯಾಮ್, ಮೂವೀಸ್ ಅಷ್ಟು ನೋಡ್ತಿರ್ಲಿಲ್ಲ. ಓಕೆ, ಗೇಮ್ಸ್ ಎಲ್ಲ ಇಲ್ಲ? ಗೇಮ್ಸ್ ಎಲ್ಲ ಇಲ್ಲ. ಓಕೆ, ದಟ್ ಈಸ್ ರಿಯಲಿ ನೈಸ್. ಸಾಂಗ್ಸ್ ಜಾಸ್ತಿ ಕೇಳ್ತಿದ್ದೆ ಮ್ಯಾಮ್. ಮತ್ತೆ ವಿಡಿಯೋಸ್ ಅದೆಲ್ಲ ನೋಡೋದಿಲ್ಲ? ಕ್ಲಾಸ್ ನೋಟ್ಸ್, ವಿಡಿಯೋಸ್ ಎಲ್ಲ ಕ್ಲಾಸ್ ಅನ್ನ ಅಷ್ಟೇ ನೋಡ್ತಿದ್ಯಾ? ವಿಡಿಯೋಸ್ ಅಂದ್ರೆ ಅಬ್ಬಾ ನೋಡಿ, ಫೋನ್ ಅನ್ನ ಯೂಸ್ ಮಾಡಬಹುದು, ಸರಿಯಾಗಿ ಯೂಸ್ ಮಾಡ್ಬೇಕು. ಸೊ ಕ್ಲಾಸ್ ಎಲ್ಲ ಕೇಳ್ತಾ ಇದೆ. ಯಾವ ಕ್ಲಾಸ್ನ ಎಲ್ಲ ಕೇಳ್ತಿದ್ದೆ ನೀನು? ಈಗ PW ಕರ್ನಾಟಕ 8, 9, 10 ಇದೆಲ್ಲ ಮ್ಯಾಮ್. ಮ್ಯಾರಥಾನ್ ಕ್ಲಾಸಸ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದೆ ಮ್ಯಾಮ್. ಬಿಕಾಸ್ ನಂಗೆ ಟೈಮ್ ಜಾಸ್ತಿ ಇರ್ತಿರ್ಲಿಲ್ಲ ಮ್ಯಾಮ್. ಸ್ಕೂಲ್ ಜಾಸ್ತಿ ಟೈಮ್ ಇಂದ ಇರ್ತಿತ್ತು. ಸೊ ಮತ್ತೆ ಮನೆಗೆ ಬಂದು ಟೈಮ್ ಇರ್ತಿರ್ಲಿಲ್ಲ, ಮತ್ತೆ ನಾನು ಓದ್ಕೋಬೇಕು, ಮತ್ತೆ ಕ್ಲಾಸ್ ಅಟೆಂಡ್ ಮಾಡಿ. ಸೊ ಮ್ಯಾರಥಾನ್ ಕ್ಲಾಸಸ್ ಏನಿತ್ತು ನಂಗೆ ತುಂಬಾ ಹೆಲ್ಪ್ಫುಲ್ ಆಯ್ತು ಮ್ಯಾಮ್. ಒನ್ ಶಾಟ್ ಅಲ್ಲೇ ಫ್ರಮ್ ಫಸ್ಟ್ ಟು ಲಾಸ್ಟ್ ವಿ ಕುಡ್ ಕವರ್ ಇಟ್. ಓಕೆ, ಫೋನ್ ಯೂಸೇಜ್ ವೈಸ್ ಆಗಿ ಯೂಸ್ ಮಾಡಬೇಕು. ಫೋನ್ ಯೂಸೇಜ್ ವೈಸ್ಲಿ ಯೂಸ್ ಮಾಡ್ಬೇಕು ಇವರು. ಓಕೆ, ಸೊ ಅದಾಯ್ತು. ಅದಾದ್ಮೇಲೆ ಲೈಕ್ ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ರೂಟೀನ್ ದೆನ್. ಓಕೆ, ಬೆಳಿಗ್ಗೆ ಎದ್ದು ಬೇಗ ಓದ್ಬೇಕು ಅಂತ ಹೇಳಿದ್ರಿ. ಆಮೇಲೆ ಸ್ಕೂಲ್ಗೆ 4 to 6 ಗಂಟ ಓದ್ಕೊಂತಿದ್ದೆ ಮ್ಯಾಮ್. ಬಟ್ ಲಾಸ್ಟ್ 15 minutes 20 minutes ಏನಿರುತ್ತೆ ಮುಗ್ದಾದ್ಮೇಲೆ ಐ ವಾಸ್ ಕ್ಲೋಸಿಂಗ್ ಮೈ ಐಸ್. ಐ ಕುಡ್ ಟ್ರೈ ಟು ರಿಮೆಂಬರ್ ವಾಟ್ ಎವರ್ ಐ ರೆಡ್. ಅಂದ್ರೆ ಮಾಡ್ಕೋಬೇಕು. ನೈಸ್. ಇದು ಒಳ್ಳೆ ಟ್ರಿಕ್. ಅಂದ್ರೆ ನೀವು ಓದಿದ ಮೇಲೆ ಕಣ್ಣು ಮುಚ್ಕೊಂಡು ನೀವೇ ಅದನ್ನ ರಿವೈಸ್ ಮಾಡ್ಕೋಬೇಕು. ಆದ್ರೆ ನಮಗೆ ಗೊತ್ತಾಗುತ್ತಲ್ಲ ಮ್ಯಾಮ್, ಮತ್ತೆ ಯಾವ್ದ್ರ ಮೇಲೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ಬೇಕು. ಓಕೆ, ನೈಸ್. ಅಂದ್ರೆ ನೀವು ಕೂತ್ಕೊಂಡು ಬರೆಯೋದಲ್ಲ, ಯು ಹ್ಯಾವ್ ಟು ಜಸ್ಟ್ ವಿಜುವಲೈಸ್ ವಾಟ್ ಎವರ್ ಯು ಹ್ಯಾವ್ ರೆಡ್. 4 to 5:40 ಹ್ಯಾವ್ ಸ್ಟಡಿಡ್ ಸಮಥಿಂಗ್. ಈಗ 5:40 ಇಂದ 6 ಅದನ್ನ ನಾನು ಮೆಡಿಟೇಷನ್ ತರ ಕುತ್ಕೊಂಡು ನಾನು ಏನೇನು ಓದಿದ್ದೀನಿ ನೆನಪೈತೆ ಇಲ್ಲ ಅಂತ ಕ್ರಾಸ್ ಚೆಕ್ ಮಾಡ್ಕೊಂತೀನಿ. ವಾವ್, ದಿಸ್ ಈಸ್ ತುಂಬಾ ಒಳ್ಳೆ ಟಿಪ್ ಇದು. ಯಾಕಂದ್ರೆ ನಿಮಗೆ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಯಾವ್ದು ಗೊತ್ತಿಲ್ಲ ಅಂತ. ಸೊ ಗೊತ್ತಿರೋದನ್ನ ನೀವು ಓದ್ದೇ ಇರ್ಬೋದು, ಗೊತ್ತಿಲ್ಲಾರ್ದನ್ನ ಕರೆಕ್ಟ್ ಆಗಿ ಮತ್ತೆ ವಾಪಸ್ ಓದ್ಕೋಬಹುದು. ಓಕೆ, ನೆಕ್ಸ್ಟ್. ಆಮೇಲೆ 6 to 7 ಸ್ಕೂಲ್ಗೆ ರೆಡಿ ಆಗ್ತಿದೆ. ಮತ್ತೆ ಸ್ಕೂಲ್ಗೆ ಹೋಗಿ ಮತ್ತೆ ಸ್ಕೂಲಲ್ಲಿ ಹೆಂಗಿರ್ತಿತ್ತು ನಿಂದು ಅಟೆನ್ಷನ್? ನಿನ್ ಸ್ಕೂಲಲ್ಲಿ ಏನ್ ಮಾಡ್ತಾ ಇದ್ದೆ? ಸ್ಕೂಲಲ್ಲಿ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಪಾಠ ಹೇಳ್ಕೊಡುವಾಗ ಕಾನ್ಸಂಟ್ರೇಷನ್ ಇರಬೇಕು. ಅಲ್ಲಿ 100% ಕೊಟ್ರೆ ನಾವು ಟೋಟಲ್ ಆಲ್ ಓವರ್ 80% ಬರುತ್ತೆ. ಪ್ಲಸ್ 20% ನಮ್ ಹಾರ್ಡ್ ವರ್ಕ್ ಇರಬೇಕು. ಓಕೆ, ಸೊ ಸ್ಕೂಲಲ್ಲಿ ಕಂಪ್ಲೀಟ್ ಫೋಕಸ್ ಇದ್ರೆ ನಿಮ್ ಎಫರ್ಟ್ಸ್ ಕಮ್ಮಿ ಯೂಸ್ ಆಗುತ್ತೆ ಆಮೇಲೆ. ಸೊ ಅಲ್ಲಿ ಟೈಮ್ ಸಲುವಾಗಿ ನೀವು ಗುದ್ದಾಡೋದ್ ಬೇಕಾಗಿಲ್ಲ. ಸ್ಕೂಲಲ್ಲಿ ನೀವು ಟೈಮ್ ವೇಸ್ಟ್ ಮಾಡಿದ್ರೆ ಆಮೇಲೆ ತುಂಬಾ ಸ್ಟ್ರಗಲ್ ಮಾಡ್ತೀರಿ ಅಂತ ಹೇಳ್ತಿದ್ದಾರೆ. ನೋಡ್ಕೊಂಬಿಡಿ. ಪಾಠ ಹೇಳ್ಕೊಡುವಾಗ 100% ಫೋಕಸ್ ಇದ್ರೇನೆ 80% ಬರುತ್ತೆ. 20% ನಮ್ ಹಾರ್ಡ್ ವರ್ಕ್ ಹಾಕ್ಲೇಬೇಕು ಮ್ಯಾಮ್. ಓಕೆ, ಸೊ ಲೆಟ್ ಅಸ್ ಟೇಕ್ ಒನ್ ಸಿನಾರಿಯೋ. ಸ್ಕೂಲಲ್ಲಿ ಕಂಪ್ಲೀಟ್ ಫೋಕಸ್ ಅಂತ ಹೇಳಿದ್ರಿ. ಒಂದೊಂದ್ಸರಿ ಈ ತರ ಆಗತ್ತೆ ತುಂಬಾ ಸ್ಟೂಡೆಂಟ್ಸ್ಗೆ. ಆ ಸಬ್ಜೆಕ್ಟ್ ಅವ್ರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಕ್ಲಾಸಲ್ಲಿ, ಅಥವಾ ಏನೋ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ತುಂಬಾ ಚಾಲೆಂಜ್ ಆಗ್ತಾ ಇದೆ ಆ ಸಬ್ಜೆಕ್ಟ್ ಮೇಲೆ. ಒಂದ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತಂದ್ರೂ ಇಟ್ಕೊಳ್ಳಿ, ಎಲ್ಲ ಅಂತಲ್ಲ, ಯಾವ್ದಾದ್ರು ಒಂದ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆದ್ರೂ ಪರವಾಗಿಲ್ಲ.
ಸೊ ಅವಾಗ ಏನ್ ಮಾಡ್ಬೇಕು? ಸ್ಕೂಲ್ ಅವರ್ಸ್ ವೇಸ್ಟ್ ಆದಂಗೆ ಅಲ್ಲ ಅವ್ರಿಗೆ. ಹೌದು, ಟೆಕ್ಸ್ಟ್ ಬುಕ್ ಓದಕ್ ಟ್ರೈ ಮಾಡಿ, ಅರ್ಥ ಮಾಡ್ಕೊಳಕ್ ನೋಡಿ. ಅರ್ಥ ಆಗಿಲ್ಲ ಅಂದ್ರೆ ಅದರ ವಿಡಿಯೋಸ್ ಇರುತ್ತಲ್ಲ, ವಿಡಿಯೋಸ್ ನೋಡಿ, ಯಾವ ಟಾಪಿಕ್ ಅರ್ಥ ಅದ್ರ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಈಗ ಹೋಯ್ತು ಸ್ಕೂಲಲ್ಲಿ ಏನು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಿಲ್ಲ, ಹೋಯ್ತು, ಟೈಮ್ ಹೋಯ್ತು, ಮತ್ತೆ ಬರಲ್ಲ, ಫಾಸ್ಟ್ ಇಸ್ ಫಾಸ್ಟ್. ಈಗ ಮುಂದೆ ಏನೇನ್ ಮಾಡ್ಬೋದು ಅದನ್ನ ಟ್ರೈ ಮಾಡಿ. ಓಕೆ, ಸೊ ನೀನೇನ್ ಮಾಡ್ತಿದ್ದೆ ಆ ಥರ ಎಲ್ಲ ಆದಾಗ? ಮ್ಯಾಮ್ ನಾನು ಫಸ್ಟ್ ಆಫ್ ಆಲ್ ನಾನು ಟೆಕ್ಸ್ಟ್ ಬುಕ್ ಓದ್ತಿದ್ದೆ ಫಸ್ಟು. ಹ್ಮ್ ಈಗ ಅದರಲ್ಲಿ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಅರ್ಥ ಮಾಡ್ಕೊಂತಿದ್ದೆ. ಮತ್ತೆ ವಿಡಿಯೋಸ್ ಬರ್ತಿದೆ, ವಿಡಿಯೋಸ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೋಡ್ಕೊಂಡು ಮತ್ತೆ ಟೆಕ್ಸ್ಟ್ ಬುಕ್ ಓದ್ತಿದ್ದೆ. ನಂಗೆ ಇನ್ನೂ ಏನೋ ಅರ್ಥ ಆಗಿರ್ಲಿಲ್ಲ, ನಮ್ಗೆ ಮೆಂಟರಿಂಗ್ ಕ್ಲಾಸ್ ಅಂತ ಇತ್ತು ಮ್ಯಾಮ್, Okay. 1 hour ಇತ್ತು. ಹ್ಮ್ ಆ ಟೈಮ್ ಪೀರಿಯಡ್ ಅಲ್ಲಿ ನಾನು ಬೇಕಾದ್ರೆ ಮತ್ತೆ ಟೀಚರ್ಸ್ ಕೇಳ್ಕೊಂಡು ಓದ್ಕೋಬಹುದು. ಓಕೆ, ಆ ಥರ ಮಾಡ್ಕೋತಾ ಇದ್ದೆ. ಸೊ ಈ ಫೇಸ್ ಅಲ್ಲಿ, ಸ್ಕೂಲ್ ಟೈಮ್ ಫೇಸ್ ಅಲ್ಲಿ ನೀನು PW ಕ್ಲಾಸಸ್ನ ಯಾವ ಥರ ಯುಟಿಲೈಸ್ ಮಾಡ್ಕೊಂಡಿದ್ದು? ಮ್ಯಾಮ್ ಈಗ ಸ್ಕೂಲ್ ಟೈಮ್ಸ್ ಇರುತ್ತಲ್ಲ ಮ್ಯಾಮ್, 5 o'clock ಆಗಿ ಹೋಗ್ತಿತ್ತು ಮನೆಗೆ ಬರೋ 4:30. ಈಗ ಎಕ್ಸ್ಟ್ರಾ ಕ್ಲಾಸಸ್ ಅನ್ನೋದಿತ್ತು. ಸೊ ಅದಾದ್ಮೇಲೆ ಈಗ ಲೈವ್ ಕ್ಲಾಸಸ್ ಏನ್ ಬರುತ್ತೆ, ಲೈವ್ ಕ್ಲಾಸಸ್ ಅಟೆಂಡ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ, ನೋಟ್ಸ್ ಇರುತ್ತೆ. ಇಫ್ ಯು ಡೋಂಟ್ ಹ್ಯಾವ್ ಟೈಮ್, ಗೋ ಥ್ರೂ ದ ನೋಟ್ಸ್, ಎವ್ರಿಥಿಂಗ್ ವಿಲ್ ಬಿ ಕವರ್ಡ್ ದೇರ್. Practice once, revise once. If you have any doubts, you can watch some videos, short videos, and you can cover it. ಓಕೆ, ಸೊ ಇದಿಷ್ಟಾಯ್ತು. ಸೊ ಕವರ್ ಬ್ಯಾಕ್ಲಾಗ್ಸ್ ಅಂತ ಹೇಳ್ಬೋದಾ? ಅಂದ್ರೆ ಯಾವ್ದು ಅರ್ಥ ಆಗಿಲ್ವೋ ಅದನ್ನ ಕವರ್ ಮಾಡ್ಕೋಬಹುದು ಬೈ ವಾಚಿಂಗ್ ದ ವಿಡಿಯೋಸ್ ಅಂತ ಹೇಳ್ತೀರಿ, ವಿಡಿಯೋಸ್ ಪ್ಲಸ್ ನೋಟ್ಸ್ ಅಂತ ಹೇಳ್ತಿದ್ರಿ. ದಟ್ ಈಸ್ ಗುಡ್. ಓಕೆ, ಇಷ್ಟಾದ್ಮೇಲೆ ಓಕೆ, ಆಫ್ಟರ್ ಸ್ಕೂಲ್ ಅವರ್ಸ್ ಏನ್ ಮಾಡ್ತಿದ್ರಿ? ಸ್ಕೂಲ್ ಅವರ್ಸ್ ಆದ್ಮೇಲೆ ಫ್ರೆಶ್ ಅಪ್ ಆಗ್ತಿದ್ದೆ. ಪ್ಲಸ್ ಏನಿದೆ ರೊಟೀನ್ ವಾಟರ್, ಡ್ರಿಂಕಿಂಗ್ ವಾಟರ್, ಸಮ್ ಸ್ನಾಕ್ಸ್, ಲೈಟ್ ಸ್ನಾಕ್ಸ್. ಅದಾದ್ಮೇಲೆ ಓದ್ಕೊಳಕ್ ಕುತ್ಕೊಂತಿದ್ದೆ ಮ್ಯಾಮ್. ಫ್ರಮ್ ಅರೌಂಡ್ 7 to 9 ಅಷ್ಟೇ ಓದ್ತಿದ್ದೆ ಮ್ಯಾಮ್. 7 to 9 ಅಷ್ಟೇ ಓದೋದು. ಓಕೆ, ಆಫ್ಟರ್ 9 ಹ್ಯಾವಿಂಗ್ ಡಿನ್ನರ್ ಅಂಡ್ ಗೋಯಿಂಗ್ ಟು ಸ್ಲೀಪ್. ಬೇಗ ಮಲ್ಕೊಂಡ್ಬಿಡೋದು, ಬೇಗ ಮಲ್ಕೊಳ್ಳೋದು, ಬೇಗ ಹೇಳೋದು. ಓಕೆ, 1-2 hours ಸ್ಟಡಿ ಮಾಡ್ತಿದ್ದೆ ಹಂಗಾದ್ರೆ ನೀನು? ಓಕೆ ಮ್ಯಾಮ್, ಎಷ್ಟು ಅವರ್ಸ್ ಸ್ಟಡಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಮ್ಯಾಮ್. ನಾವು ಎಷ್ಟು ತಗೊಂಡು ಮನೆ ಬ್ರೈನಿಗೆ ರಿಟೇನ್, ಎಷ್ಟು ರಿಟೇನ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ಯೂಶಲಿ ರೀಡಿಂಗ್ ಇರ್ತಿತ್ತು, ಇಲ್ಲಿ ಪ್ರಾಕ್ಟೀಸ್, ಬರೆದು ಪ್ರಾಕ್ಟೀಸ್ ಮಾಡೋದು ಇರ್ತಾ ಇತ್ತು ಅಂತ ಹೇಳ್ತೀವಿ. ಒಬ್ರೊಬ್ರು ಏನ್ ಮಾಡ್ತಾರೆ ಮ್ಯಾಮ್, 5 to 6 hours ಸ್ಟಡಿನೇ ಮಾಡ್ತಿರ್ತಾರೆ, ಸುಮ್ಮನೆ ಓದ್ಕೊಂಡು ಹೋಗ್ತಿರ್ತಾರೆ. ಬಟ್ ಇಟ್ ಇಸ್ ಆಫ್ ನೋ ಯೂಸ್ ಆಗಲ್ಲ, ಸುಮ್ಮನೆ ಟೈಮ್ ವೇಸ್ಟು, ಸ್ಟ್ರೆಸ್ ಆಗುತ್ತೆ, ನಿದ್ದೆ ಹಾಳು, ಎಲ್ಲ ನೀಟಾಗಿ ರಿಟೇನ್ ಆಗಲ್ಲ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ಯೋರ್ ಡೈಲಿ ರೊಟೀನ್ ಫಾರ್ ಆಲ್ಮೋಸ್ಟ್ ಎವ್ರಿ ಡೇ. ಸೊ ಇದೇ ತರ ಎಕ್ಸಾಮ್ ಟೈಮಲ್ಲಿ ಏನ್ ಚೇಂಜಸ್ ಬರ್ತಿತ್ತು ಈ ರೊಟೀನ್? ಎಕ್ಸಾಮ್ ಟೈಮಲ್ಲಿ ಅಂದ್ರೆ ಮ್ಯಾಮ್, ಲಾಸ್ಟ್ ಮಲ್ಕೊಳ್ಳುವಾಗ ಮಾತ್ರ ನಾನು ಸ್ವಲ್ಪ ಲೇಟಾಗಿ ಮಲ್ಕೊಳ್ತಿದ್ದೆ. ಓಕೆ, ಈಗ ಒಬ್ರೊಬ್ರಿಗೆ ಅರ್ಲಿ ಬರ್ಡ್ ಆಗಿರ್ತಾರೆ, ಒಬ್ರೊಬ್ರು ನೈಟ್ ಔಲ್ ಆಗಿರ್ತಾರೆ. ಸೊ ಅದಕ್ಕೆ ತಕ್ಕಂತೆ ನಾನು ಲೇಟಾಗಿ ಮಲ್ಕೊಂತೀನಿ. ನಾನು ಆಕ್ಚುಲಿ ಜಾಸ್ತಿ ಅರ್ಲಿ ಬರ್ಡ್ ಅಲ್ಲ, ನೈಟ್ ಔಲ್. ಎಕ್ಸಾಮ್ ಟೈಮಲ್ಲಿ ಆದ್ರೆ ನಾನು ಸ್ವಲ್ಪ ಲೇಟಾಗಿ ಮಲ್ಕೊಂತೀನಿ. ತೀರಾ ಜಾಸ್ತಿ ಲೇಟಾಗಿ ಮಲ್ಕೊಂಡ್ರೆ ಅದು ಹೆಲ್ತ್ಗೆ ಒಳ್ಳೇದಲ್ಲ. ಮತ್ತೆ ಎಕ್ಸಾಮ್ ಬರೆಯುವಾಗ ಸ್ಟ್ರೆಸ್ ಬರುತ್ತೆ, ಟಯರ್ಡ್ ಆಗಿರ್ತೀವಿ, ಸೊ ನೀಟಾಗಿ ಬರೆಯಕ್ಕಾಗಲ್ಲ. ಆ ತರ ಎಕ್ಸ್ಪೀರಿಯನ್ಸ್ ಆಯ್ತಾ ನಿಂಗೆ? ಸೊ ತುಂಬಾ ಸ್ಟ್ರೆಸ್ ಆಗಿದೆ ಅಂದ್ರೆ ಎಕ್ಸಾಮ್ ಬರೀಬೇಕಾದ್ರೆ ಸ್ಟ್ರೈನ್ ಆಗ್ತಾ ಇತ್ತು, ಎನರ್ಜಿ ಕಮ್ಮಿ ಇರ್ತಾ ಇತ್ತು. ಸೊ ಅದಕ್ಕೆ ಪೂರ ಕವರ್ ಮಾಡ್ಲಿಕ್ಕೆ ಆಗಲ್ಲ, ಏನಾದ್ರೂ ಒಂದು ಮಿಸ್ ಆಗಿರುತ್ತೆ, ರೈಟ್? ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ ಅನ್ಸುತ್ತೆ ಅಲ್ಲ, ಬರೀಬೇಕಾದ್ರೆ ನಿದ್ದೆ ಆಗಿಲ್ಲ ಅಂತ. ಸೊ ನಿದ್ದೆ ಅಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಟೈಮ್ ಇರಲಿ, ಯಾವುದೇ ಟೈಮ್ ಇರಲಿ, ನಿದ್ದೆ ಮಾತ್ರ ಪ್ರಾಪರ್ ಇಂಪಾರ್ಟೆಂಟ್ ಅಂತ ಈವನ್ ಗಾನ್ವಿ ಕೂಡ ಹೇಳ್ತಿದ್ದಾರೆ. ಅವರು ಮಾಡಿದ್ದಾರೆ ಇದು ನಿದ್ದೆಗಟ್ಟು ಓದಿ, ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಅದಾದ್ಮೇಲೆ ನೀವು ಮತ್ತೆ ಆತರ ನಿದ್ದೆಗಟ್ಟಿರ್ಲಿಕ್ಕಿಲ್ಲ ಅಲ್ಲ. ಸೊ ಇದಾದ್ಮೇಲೆ ಮತ್ತೆ ನಿದ್ದೆಗಟ್ತೀರಾ ಯಾವಾಗಾದ್ರೂ? ಇದಾದ್ರೂ ಯಾವತ್ತು ನಿದ್ದೆಗಳಲ್ಲ. ಗೊತ್ತಾಗಿದೆ ನಿಮ್ಗೆ ಈ ತರ ಎಫೆಕ್ಟ್, ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ. ನೆನಪಿರ್ಲಿ, ನಿದ್ದೆಗಳೋದ್ರಿಂದ ಹೆಡ್ ಏಕ್ಸು, ಐಸೈಟ್ ಪ್ರಾಬ್ಲಮ್ಸ್ ಆಗುತ್ತೆ, ನಿಮ್ಮ ಬಾಡಿ ಸ್ಟ್ರೈನ್ ಆಗುತ್ತೆ. ಬರೀ ಕಣ್ಣು ಮೆದ್ಲಿಗೆ, ಬ್ರೈನಿಗೆ ಅಷ್ಟೇ ಅಲ್ಲ, ಈವನ್ ಕಂಪ್ಲೀಟ್ ಬಾಡಿ ಟಯರ್ಡ್ ಆಗುತ್ತೆ. ಸೊ ನಿದ್ದೆ ಮಾಡಿ, ಯು ನೀಡ್ ದೋಸ್ ಸ್ಲೀಪ್ ಅವರ್ಸ್. ಅಂದರೆ ಅಟ್ಲೀಸ್ಟ್ ನೀವು 10:30 ಅಥವಾ 11 o'clock ಮಲಗ್ಬಿಟ್ಟು ಬೆಳಿಗ್ಗೆ 4 ಗಂಟೆಗೆ ನೀವು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದ್ರೆ ತಾನೇ ಬಾಡಿ ಅಡಾಪ್ಟ್ ಆಗುತ್ತೆ. ಯುವರ್ ಬಾಡಿ ಇಸ್ ವೆರಿ ಅಡಾಪ್ಟೇಬಲ್. ಎಸ್, ಬಾಡಿ ಇಸ್ ವೆರಿ ಅಡಾಪ್ಟೇಬಲ್. ಸೊ ಯು ಕ್ಯಾನ್ ಚೇಂಜ್ ದ್ಯಾಟ್ ಆಲ್ಸೋ, ರೈಟ್? ಸೊ ಇಷ್ಟನ್ನ ಹೇಳ್ತೀವಿ. ಈ ತರ ನಿಮ್ ರೊಟೀನ್ ಇಟ್ಕೊಂಡ್ರೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಸಬ್ಜೆಕ್ಟ್ ವೈಸ್ ವೇಟೇಜ್ ಕೂಡ ಕೊಡ್ತಾ ಇರ್ತೀರಿ. ಆ ತರ ಹೆಂಗ್ ಮಾಡಿದ್ ನೋಡು, ಹೆಂಗ್ ಡಿವಿಷನ್ ಮಾಡ್ಕೊಂಡ್ರಿ ಥ್ರೂ ಔಟ್ ದ ಡೇ? ನಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ತುಂಬಾ ಡಿಫಿಕಲ್ಟಿ ಇರುತ್ತೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಕೊಡ್ಬೇಕು. ಈಗ ಬರೀ ಸಬ್ಜೆಕ್ಟ್ ಅಲ್ಲ ಅಂದ್ರೂ ನಾವು ಟಾಪಿಕ್ ಮೇಲೂ ಹೋಗ್ಬೇಕು. ಸುಮ್ಮನೆ ಬ್ಲಾಂಕ್ ಆಗಿ ಓದೋದಲ್ಲ ಮ್ಯಾಮ್, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಲ್ಲಿ ಯಾಕೆ ನಮ್ಗೆ ಆಗ್ತಿಲ್ಲ, ಯಾಕೆ ನಾವು ಅಲ್ಲಿ ಲ್ಯಾಕ್ ಆಗ್ತೀವಿ, ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನ ಬ್ಯಾಕ್ಲಾಗ್ಸ್ ಏನಿದೆ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು. ಓಕೆ, ಸೊ ಇಷ್ಟು ಡೈಲಿ ರೊಟೀನ್ ಹೆಂಗ್ ಇಟ್ಕೋಬೇಕು ಅಂತ ಕಲ್ತಿದ್ದೀರಿ. ವಿ ವಿಲ್ ಡಿಸ್ಕಸ್ ಮೋರ್ ಅಬೌಟ್ ಯುವರ್ ಸ್ಟ್ರಾಟಜೀಸ್. ಯಾಕಂದ್ರೆ ನೀವು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ದೀರಿ. ಅಂಡ್ ಎಸ್, ಯು ಆರ್ ಆರ್ ಸ್ಟೂಡೆಂಟ್, ಯು ಆರ್ ಆರ್ ಪ್ರೈಡ್. ಸೊ ನಿಮ್ಮ
ಯಾವ್ದಾದ್ರು ಸ್ಟ್ರಾಟಜಿಸ್ ಇತ್ತು ಅದನ್ನೆಲ್ಲ ಇನ್ನೂ ಡಿಸ್ಕಸ್ ಮಾಡುವ. ಸೊ ಕಾಮೆಂಟ್ ಮಾಡಿ, ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ರೆ ಗಾನ್ವಿ ಡೆಫಿನೆಟ್ಲಿ ನಿಮ್ಗೆ ಆನ್ಸರ್ ಮಾಡ್ತಾಳೆ ಮಕ್ಕಳೇ. ಓಕೆ, ಎಸ್ ಮ್ಯಾಮ್. ಥ್ಯಾಂಕ್ ಯು ಗಾನ್ವಿ, ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ರೂಟೀನ್ ಆ್ಯಂಡ್ ಗ್ರೇಟ್ ಎಕ್ಸಾಂಪಲ್. ಥ್ಯಾಂಕ್ ಯು ಸೋ ಮಚ್.